ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮನುಷ್ಯನು ತನ್ನ ಭವಿಷ್ಯತ್ ಬಗ್ಗೆ, ತನ್ನ ಜನ್ಮ ದಿನಾಂಕದ ಮೇಲೆ ಕುತೂಹಲ ಉಳ್ಳ ಇದರ ಬಗ್ಗೆ ನ್ಯೂಮರಾಲಜಿ ವಿಡಿಯೋ ಇವತ್ತಿನ ವಿಡಿಯೋ ಇರ್ತದೆ. ತನ್ನ ನೌಕರಿ, ಜೀವನದಲ್ಲಿ ಬೆಳವಣಿಗೆ, ವಿವಾಹ, ಮಕ್ಕಳು, ಮನೆ, ಜೀವನದಲ್ಲಿ ಬಗ್ಗೆ ಕುತೂಹಲವನ್ನು ತನ್ನ ದಿನಾಂಕದ ಮೇಲೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಏನಾದರೂ ಚೇಂಜ್ ಮಾಡಿ ಉಪಾಯದಿಂದ ಅದನ್ನು ತಡೆಗಟ್ಟಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಲೋಶೋ ಗ್ರಿಡ್ ಬಗ್ಗೆ ಹೇಳಿಕೊಡು. ಒಂದು ಜನ್ಮ ದಿನಾಂಕವನ್ನು ತೆಗೆದುಕೊಂಡು ನಾವು ಲೋಶೋ ಗ್ರಿಡ್ ಬಗ್ಗೆ ಅದರ 1 ರಿಂದ 9 ನಂಬರ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸಪೋಸ್ ಈಗ 5/7/1969 ಒಬ್ಬ ಮನುಷ್ಯನ ಡೇಟ್ ಆಫ್ ಬರ್ತ್ ಇದೆ ಅಂತ ತಿಳ್ಕೊಳ್ಳೋಣ, ಆಯ್ತಾ? ಫಸ್ಟ್ ಸ್ಟೆಪ್ ನಾವು ಏನ್ ಮಾಡ್ಬೇಕು, 5, 7, 1, 9, 6, 3 ಇರುತ್ತೆ, ಗೊತ್ತಾಯ್ತಾ? ಎಡಗಡೆ ಇರೋದು ಲೋಶೋ ಗ್ರಿಡ್, 4, 9, 2, 3, 5, 7, 8, 1, 6. ನಾವು ಬಲಗಡೆ ಒಂದು ಲೋಶೋ ಗ್ರಿಡ್ ಅನ್ನ ಬ್ಲಾಂಕ್ ಬಿಟ್ಟಿದೀವಿ. ಯಾಕೆ ಅಂತಂದ್ರೆ ಈ ಮನುಷ್ಯನ ಡೇಟ್ ಆಫ್ ಬರ್ತ್ ಅನ್ನ ಅದರ ಹಾಕೋಣ, ಅವಂದು ಪ್ರಿಡಿಕ್ಷನ್ ಮಾಡೋಣ. ಓಕೆ, ರೈಟ್ ಸೈಡ್ ಲೋಶೋ ಗ್ರಿಡ್ ಚೌಕ್ನಲ್ಲಿ ಈ ನಂಬರ್ಗಳನ್ನ ತುಂಬಬೇಕು. ನಾವು ಮೊದಲು 5 ತುಂಬ್ರಿ, 7 ತುಂಬ್ರಿ, 1 ತುಂಬ್ರಿ, 9 ತುಂಬ್ರಿ, 6 ತುಂಬ್ರಿ, ನೆಕ್ಸ್ಟ್ 3 ತುಂಬ್ರಿ. ಅದರ ಜಾಗದಲ್ಲಿ ನಾವು ಈಗ ಅವನ ಜನ್ಮ ದಿನಾಂಕ 5, ಅದು ಡಬಲ್ ಆಯ್ತು. ಅದು ಕೂಡ ನೀವು ಏನ್ ಮಾಡ್ಬೇಕು, 5 ಮುಂದೆ ಕೂಡಿಸ್ಬೇಕು. 5 ನಂಬರ್ ಹೆಂಗ್ ಕಂಡುಹಿಡಿದು ಅವನ ಜನ್ಮ ದಿನಾಂಕ ಇಲ್ಲಿ 5 ಇರುತ್ತದೆ, ಇದು ಮೂಲಾಂಕ ಆಗುತ್ತೆ, ಗೊತ್ತಾಯ್ತಾ? ನಿಮ್ಮ ಜನ್ಮ ದಿನಾಂಕ 15 ಇದ್ರೆ ಅಲ್ಲಿ 1 + 5 ಅದನ್ನ ಕುಡಿಸಿದ್ರೆ 6 ಆಗುತ್ತೆ. ಹೀಗೆ ಡಬಲ್ ಫಿಗರ್ ಇತ್ತಂದ್ರೆ ಕುಡಿಸ್ಬೇಕು. ಅದನ್ನ ನಾವು ರೈಟ್ ಸೈಡ್ ಏನ್ ಈ ಚೌಕ ಐತಲ್ಲ ಲೋಶೋ ಗ್ರಿಡ್, ಅದರಲ್ಲಿ ತುಂಬಬೇಕಾಗ್ತದೆ. ಸಪೋಸ್ ಈ ಮನುಷ್ಯನ ಡೇಟ್ ಆಫ್ ಬರ್ತ್ ನಲ್ಲಿ 5/7/1963 ಇವನ ಜನ್ಮ ದಿನಾಂಕ ಇದೆ. ಇದರಲ್ಲಿ ಇವನ ಹುಟ್ಟಿದ ತಾರೀಕು ಯಾವುದು? 5 ನಾವು ಲೋಶೋ ಗ್ರಿಡ್ ನಲ್ಲಿ ತುಂಬಬೇಕಾಗ್ತದ. ಆಮೇಲೆ ನಂತರ ನಾವು ಕಂಡಕ್ಟರ್ ನಂಬರ್, ಭಾಗ್ಯಾಂಕನು ಭಾಗ್ಯಾಂಕ ಕಂಡುಹಿಡಿಯುವುದು ಹೇಗೆ? 5, 7, 1, 9, 6, 3 ಇದನ್ನ ಕುಡಿಸಿದ್ರೆ 31 ಆಗ್ತದೆ. ಅದನ್ನ ಕುಡಿಸಿದ್ರೆ 3 + 1 ಕುಡಿಸಿದ್ರೆ 4 ಆಗ್ತದೆ. ಇದನ್ನ ಲೋಶೋ ಗ್ರಿಡ್ ನಲ್ಲಿ ನಾವು ತುಂಬಬೇಕು. ಈಗ 4 ಬಂತ, ಅದು ಕೂಡ ಥಾಟ್, ವಿಚಾರ ಶಕ್ತಿ. ಈ ನಂಬರ್ ನಿಮ್ಮ ಚೌಕ್ನಲ್ಲಿ ಬಂದ್ರೆ ಪಾಲಿಟಿಕ್ಸ್ ಸೇರಿದ್ರೆ ನಿಮ್ಮ ಹೆಸರು ಬರ್ತದೆ. ಓಕೆ, ನೆಕ್ಸ್ಟ್ ಬಂದು 951, ಇದು ವಿಲ್ ಪವರ್ ತೋರಿಸ್ತದೆ. ನಿಮ್ಮ ಜನ್ಮ ದಿನಾಂಕನಾಗ 951 ಇದ್ರೆ ಇಚ್ಛಾಶಕ್ತಿ ಬಹಳ ಚಲೋ ಇರ್ತದೆ. ಇವರು ಯಾವತ್ತೂ ಸ್ಲೋ ಒಪ್ಕೊಳ್ಳೋದಿಲ್ಲ. ಆಕ್ಷನ್ ಪ್ಲಾನ್ 276, 3ನೇದ್ದು, ನೀವು ನಿರ್ಣಯ ಮಾಡುತ್ತೀರಿ, ಒಂದು ವೇಳೆ ಲಘು ಬಗೆಯ ನಿರ್ಣಯದಿಂದ ನೀವು ಪಶ್ಚಾತ್ತಾಪ ಪಡ್ತೀರಿ. ಇಲ್ಲಿ 2 ಮತ್ತು 7 ಚಂದ್ರ, ಕೇತು ಮತ್ತು ಗುರು ಇರುವುದರಿಂದ ಮನಸ್ಸು ಚಂಚಲತೆಯಿಂದ ಕೂಡಿರ್ತದ. ನೆಕ್ಸ್ಟ್ ಪ್ಲೇನ್ ಬಗ್ಗೆ ನಾವು ಮಾತಾಡೋಣ. ಈ 3 ಪ್ಲೇನ್, ಈಗ ಹಾರ್ಜೆಂಟಲ್ ಪ್ಲೇನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಇದರಲ್ಲಿ 3 ಅದಾವ: ಮೈಂಡ್ ಪ್ಲೇನ್ 402, ಸೌಂಡ್ ಪ್ಲೇನ್ 357, ಪ್ರಾಕ್ಟಿಕಲ್ ಪ್ಲೇನ್ 816. ಚೌಕಿನಲ್ಲಿ 4
9 2 ಇದ್ರೆ ನೆನಪಿನ ಶಕ್ತಿ ಇರ್ತದ, ಹಿಂದಿನ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದಂತ. ಸೌತ್ ಪ್ಲೇನ್ನಾಗ 3 5 7 ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಇದ್ರೆ ನೀವು ಹಣ ಕೊಡ್ತೀರಿ, ಆದ್ರೆ ಹಾಗೆ ಕೊಡ್ತೀರಿ, ಎಮೋಷನಲ್ ಆಗಿ ಫೂಲ್ ಆಗ್ತೀರಿ. ಇವರು ಜಾಗರೂಕರಾಗಬೇಕಾಗ್ತದ. 6ನೇದ್ದು ಪ್ರಾಕ್ಟಿಕಲ್ ಪ್ಲೇನ್ 816 ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಇದ್ರೆ ಈ ಕೆಲಸವನ್ನ ಮಾಡಬೇಕು ಬೇಡವೋ ತಿಳಿದು ನಿರ್ಣಯ ಮಾಡಬೇಕ. ಇವರು ಯಾವ ಕೆಲಸವನ್ನು ಮಾಡ್ತಾರೋ ಅವರು ಕೆಲಸ ಮಾಡೇ ಮಾಡ್ತಾರೆ, ಅಂದ್ರೆ ಸಕ್ಸಸ್ ಗ್ಯಾರಂಟಿ, ಅಂದ್ರೆ ವಿಚಾರ ಮಾಡಿ ಮಾಡ್ತಾರ ಅಂತ. ಅವರು 816 ನಂಬರ್ ಇತ್ತಂದ್ರೆ ನೆಕ್ಸ್ಟ್ ನಾವು ಮುಂದಿನ ಚಾಪ್ಟರ್ಗಳಲ್ಲಿ ರಾಜಯೋಗ ಮತ್ತು ಸಿಲ್ವರ್ ಯೋಗ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ರೋಶೋ ಗ್ರೇಡ್ ನಲ್ಲಿ ರಾಹು 4, ಕೇತು 9, 2 ಚಂದ್ರ, 3 ಗುರು, 5 ಬುಧ, 7 ಕೇತು, 8 ಶನಿ, 1 ಸೂರ್ಯ, 6 ಗುರುಗ್ರಹ. ಇವು ತಮ್ಮದೇ ಆದ ಸ್ಥಾನವನ್ನು ಪಡೆದಿರ್ತವೆ ಮತ್ತು ತಮ್ಮದೇ ಆದ ಸ್ಟೇಟ್ಸ್ ಮಾಡ್ತವೆ. ಅಂದರೆ ಸೂರ್ಯ ಕಮ್ಯುನಿಕೇಶನ್, 5 ಸಕ್ಸೆಸ್, 9 ಮಂಗಳಕಾರ, ಚಂದ್ರ ಚಂಚಲತೆ, 4 ಸಕ್ಸೆಸ್, 3 ಗುರು ಜ್ಞಾನ, 8 ಸತತ ದುಡಿಮೆಯಿಂದ ಪರಿಶ್ರಮದಿಂದ ಗಳಿಸ್ತಾನ. ಶುಕ್ರ ಲಕ್ಸುರಿ ಲೈಫ್. ಈಗ ಇನ್ನೊಂದು 2 4 ಮತ್ತು 5 6 ಇದು ಗೋಲ್ಡನ್ ಯೋಗ ಅಂತೇವೆ. ಅದಕ್ಕೆ ರಾಜಯೋಗ 4 5 6 ನಿಮ್ಮ ಡೇಟ್ ಆಫ್ ಬರ್ತ್ ಚೌಕಿನಲ್ಲಿ ಇದ್ರೆ ಸಫಲತೆ ಸಕ್ಸಸ್ ಕಾಣ್ತೀರಿ, ರಾಜ ಆಗ್ತಾನ. 4 ಸಫಲತೆ, 5 ಸಕ್ಸಸ್, 6 ಶುಕ್ರ ಮಹಾಲಕ್ಷ್ಮಿ. ಒಟ್ಟ 3 ರಾಹು ಮತ್ತು ಬುಧ ಮತ್ತು ಶುಕ್ರ ಸಕ್ಸಸ್ ಕಾಣ್ತೀರಿ ಅಂತ. ಇದು ನಿಮ್ಮ ಡೇಟ್ ಆಫ್ ಬರ್ತ್ ಚೌಕಿನಲ್ಲಿ ಇದ್ರೆ ಬಹಳ ಉತ್ತಮ. ನೀವು ಯಾವುದೋ ಕೆಲಸ ಮಾಡ್ರಿ, ನೀವು ಗೆಲ್ತೀರಿ ಮತ್ತು ಸಕ್ಸಸ್ ಕಾಣ್ತೀರಿ. ದಿಸ್ ಈಸ್ ಕಾಲ್ಡ್ ಗೋಲ್ಡನ್ ಯೋಗ, ರಾಜಯೋಗ ಅಂತ ಕರಿತೇವೆ ನಾವು. ಇದರಲ್ಲಿ 4 ಇಲ್ಪ ಅಂತಂದ್ರೆ ತುಳಸಿ ಮೇಲೆ ಲೇಖನಿ ಪನ್ನಿಡಿರಿ, ಮತ್ತು 5 ಮಿಸ್ಸಿಂಗ್ ಇದ್ರೆ ಕಮ್ಯುನಿಕೇಶನ್ ಮನೆ ಆಗೋದಿಲ್ಲ. ಮತ್ತು ಅವ್ರು ಏನ್ ಮಾಡ್ಬೇಕು, ಹರಿ ರುಮಾಲ ಮತ್ತು ಗ್ರೀನ್ ಕ್ರಿಸ್ಟೈಲ್ ಬ್ರೇಸ್ಲೆಟ್, ಆಕಳಿಗೆ ದವಸ ಧಾನ್ಯ ಕೊಡ್ರಿ, ಆಹಾರ ಕೊಡ್ರಿ. 6 ಮಿಸ್ಸಿಂಗ್ ಇದ್ರೆ ಈಗ 2 5 8 ಸಿಲ್ವರ್ ಯೋಗ, ಇದು ಕೂಡ ಸಕ್ಸಸ್ ಕೊಡ್ತದ. ರಿಯಲ್ ಎಸ್ಟೇಟ್ ನಲ್ಲಿ ಮತ್ತು ಜಮೀನ್ ಕೆಲಸದಲ್ಲಿ ಇವರು ಉದ್ಯೋಗ ಮಾಡಿದ್ರೆ ಬೆಸ್ಟ್ ಇನ್ಕಮ್ ಸಿಗ್ತದೆ. ಮತ್ತು ಈಗ ನಿಮ್ಮ ಜನ್ಮ ಉದಾಹರಣೆಗೆ ನಾವು ತಗೊಂಡಿದ್ದೀವಿ 5 7 1963. ಇದರ ಬಗ್ಗೆ ನಾವು ಪ್ರಿಡಿಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ 4 5 6 7 ಧನಯೋಗ ಇದೆ ಅಂತ. ಈ ಲೋಸೋ ಗ್ರಿಡ್ ನಲ್ಲಿ 4 ಬಂದದ, 5 ಬಂದದ, 7 ಬಂದದ, 4 ಬಂದದ, 5 ಬಂದದ, 7 ಬಂದದ. ನೀವು ಯಾವ ಕೆಲಸ ಮಾಡಿದ್ರೆ ಧನ ಬರ್ತದ. 4 5 6 7 7 ಕೇತು ನಂಬರ್ ಇದು. 6 ಶುಕ್ರ, 5 ಬುಧ, 4 ರಾಹು. 4 5 6 7 ಇದು ಧನಯೋಗ. ಅಂದ್ರೆ ನಿಮ್ಮ ಕಡೆ ಧನ ಸರ್ವತಾ ಬರ್ತಾ ಇದೆ, ಬರ್ತದೋ.
ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಲೋಶೋ ಗ್ರಿಡ್ ನಲ್ಲಿ 4 ಮತ್ತು 5 6 7 ಇದ್ರೆ ಖಂಡಿತವಾಗಿ ನಿಮ್ಮ ಕಡೆ ಹಣದ 7 ಕೇತು ಇಲ್ಲದಿದ್ರೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಸ್ಟ್ರಗಲ್ ಆಗ್ತದ. 7 ಇಲ್ದಿದ್ರೆ ಶ್ರೀ ಗಣೇಶನ ಪೂಜೆ ಮಾಡಬಹುದು. ಬೀದಿ ನಾಯಿಗಳಿಗೆ ರೊಟ್ಟಿ ಕೊಡ್ರಿ. ಈಗ 1 8 9 ಸರ್ಕಾರಿ ನೌಕರಿ ಯೋಗ. ಇದು 8 1 9 8 ಶನಿ, 1 ಸೂರ್ಯ, 9 ಮಂಗಳ. ಸರ್ಕಾರಿ ನೌಕರಿ ಗ್ಯಾರಂಟಿ ಚಾನ್ಸಸ್ ಭಾಳ. 6 ಇದ್ರು ಭಾಳ ಚೆನ್ನಾಗಿದೆ. ಕರಿಯರ್ ಡೇ ಯಾಕೆ ಕಾರಣ ಅಂದ್ರೆ ಸೂರ್ಯ 1 ಈತ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಕರಿಯರ್ ಡಿಸೈಡ್ ಮಾಡ್ಲಿಕ್ಕೆ 1 ನಂಬರ್ ಹೆಲ್ಪ್ ಆಗ್ತದ. 1 ಇಲ್ಪ ಅಂತಂದ್ರೆ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಂಪು 1 ಇಲ್ಲ ನಿಮ್ಮ ಜನ್ಮದಿನಾಂಕಗಳಲ್ಲಿ ಅಂತಂದ್ರೆ ಕೆಂಪು ದಾರ ಕಟ್ಕೋಬೇಕು. ಬಲಗಡೆಗೆ ಸೂರ್ಯದೇವನನ್ನ ತೀರ್ಥಾರ್ಪಣೆ ಮಾಡ್ಕೋಬೇಕು. ಸೂರ್ಯದೇವನನ್ನ ಪೂಜೆ ಮಾಡಬೇಕು. ಅದು ಅಲ್ಲದೆ ನೀವು ನವಗ್ರಹ ಪೂಜೆ ಮಾಡಿದ್ರು ಅಡ್ಡಿಲ್ಲ. ಸೂರ್ಯಾಯ ಸೋಮಾಯ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುವೆ ನಮಃ ಅಂತೇಳು ಅಂದ್ರು ಅಡ್ಡಿಲ್ಲ. ಸೂರ್ಯಾಯ ಸೋಮಾಯ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುವೆ ನಮಃ ಈ ಮಂತ್ರವನ್ನು ಪ್ರತಿದಿನ ಜಪಿಸಿದರೂ ಒಳ್ಳೆಯದು. 8 ಶನಿ ಇಲ್ಲಿದ್ದರೆ ಡಿಸಿಷನ್ ಪವರ್ ಕಡಿಮೆ ಇರ್ತದ. ಜೀವನದಲ್ಲಿ ಅಪ್ ಅಂಡ್ ಡೌನ್ ಕಡಿಮೆ ಆಗ್ತದೆ. 1 8 9 ಇದ್ರೆ ಸರ್ಕಾರಿ ನೌಕರಿ ಗ್ಯಾರಂಟಿ. 8 9 ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಇದ್ರೆ ನೀವು ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಅಲ್ಲಿ ಪ್ರೊಫೆಷನ್ ಚೆನ್ನಾಗಿರ್ತದ, ನಿಮಗೆ ಫ್ಯೂಚರ್ ಇದೆ. 8 ಇಲ್ಲದೆ ಇದ್ದಿದ್ರು ನಾನ್ ವೆಜ್ ಡ್ರಿಂಕ್ಸ್ ಬಿಡು. 8 ಇಲ್ಲಪ್ಪ ಅಂತಂದ್ರೆ ತಂದೆ ತಾಯಿಗಳ ಸೇವೆ ಮಾಡ್ರಿ, ಅದು ಕೂಡ ಒಳ್ಳೆ. 9 ಇಲ್ಲಿದ್ದಿದ್ರೆ ಮೆಹನತ್ ಮಾಡ್ಬೇಕಾಗ್ತದ, ಕೆಲಸವನ್ನ ಮಾಡಿಸುತ್ತದೆ, ಸಂಘರ್ಷ ಮಾಡಿ ವಸ್ತು ಪಡೆಯಬೇಕಾಗುತ್ತದೆ. ಒಂದು ವೇಳೆ ಈ ನಂಬರ್ ಇಲ್ದಿದ್ರೆ ಬೇರೆಯವರ ಇಮೋಷನ್ ಬಗ್ಗೆ ಪರವೇ ಇರುವುದಿಲ್ಲ ಇವರಿಗೆ. ಮತ್ತ 1 8 9 ಕೂಡಿದ್ರೆ ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ಅಡ್ಡಿಲ್ಲ. ಮಂಗಳವಾರ ದಾನ ಮಾಡ್ರಿ, ಹನುಮಾನ್ ಚಾಲಿಸ ಓದ್ರಿ. 9 ನಂಬರ್ ಇದ್ರೆ ಸರ್ಕಾರಿ ಯೋಗ ಐತಿ. 5 ನಂಬರ್ ಬುಧ ಬಿಸ್ನೆಸ್ ಯೋಗ, ಇದು ಸಕ್ಸಸ್ಫುಲ್. 4 5 7 ಸಂತಾನ ಯೋಗ ಬಗ್ಗೆನೂ ನಾವು ವಿಚಾರ ಮಾಡೋಣ. 5 ಬಿಸ್ನೆಸ್ ಯೋಗ, 5 ನಿಮ್ಮಲ್ಲಿ ಇದ್ರೆ ಬಹಳ ಒಳ್ಳೆಯದು. ನೀವು ಬಿಸ್ನೆಸ್ ಮಾಡುವುದು, ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗ್ತೀರಿ. ನೀವು 5 ಇದ್ದರೆ 4 ಮತ್ತು 5 6 ನಿಮ್ಮ ಲೋಸೋಗ್ರೇಡ್ನಲ್ಲಿದ್ದರೆ ನೀವು ನಿಮ್ಮ ಫೀಲ್ಡ್ ಪ್ರಕಾರ ಯಾವುದೇ ಒಂದು ಪ್ರೊಫೆಷನ್ ಕಂಡುಹಿಡಿದು ಅದರಲ್ಲಿ ಮುಂದುವರಿಯಲು ಸಾಧ್ಯ. ಯಾಕಂತಂದ್ರೆ 4 5 7 ರಾಜಯೋಗ. ಈಗ 4 5 7 ಸಂತಾನ ಯೋಗ. ಲೈಫ್ ಪಾರ್ಟ್ನರ್ ಅವರ ಜನ್ಮದಿನಾಂಕ ಕೂಡಿಸಿ ನೀವು 4 ಮತ್ತು 5 7 ಇದ್ರೆ ಬೆಸ್ಟ್, ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದ ಅಂತ. 7 ಪುತ್ರ ಯೋಗ ಇರ್ತದ. 1 ಜಾಸ್ತಿ, ಈಗ 111 111 ಇದ್ರೆ ಹುಡುಗಿ. 7 ಕೇತು, 5 ಬುಧ, 4 ರಾಹು. ಇವು 3 ನಿಮ್ಮ ಸಂಗಾತಿಯಲ್ಲಿ ಇಬ್ಬರಲ್ಲಿ ಇವು 3 ಇದ್ರೆ ಸಾಕು, ನಿಮಗೆ
ಗ್ಯಾರಂಟಿ ಸಂತಾನ ಪ್ರಾಪ್ತಿ ಇರ್ತದ. ಈಗ 2 ಮತ್ತು 4 6 ಲವ್ ಮ್ಯಾರೇಜ್ ಯೋಗ. ಬೋತ್ ಪಾರ್ಟ್ನರ್ನಲ್ಲೇ ನಿಮ್ಮ ಗಂಡ ಮತ್ತು ಹೆಂಡತಿಯಲ್ಲಿ 2 ಮತ್ತು 4 6 ಇದ್ರೆ ಲವ್ ಮ್ಯಾರೇಜ್ ಆಗುತ್ತದೆ. ಲವ್ ಯಾರು ಪ್ರೀತಿ ಮಾಡ್ತಿರ್ತೀರಿ ಅವರಿಬ್ಬರಲ್ಲೂ ನೀವು 2 ಮತ್ತು 4 ಮತ್ತು 6 ಇದ್ರೆ ಲವ್ ಮ್ಯಾರೇಜ್. 2 4 6 2 ಚಂದ್ರಮ 4 ರಾಹು 6 2 5 6 7 ವಿದೇಶ ಯಾತ್ರೆಗೆ ಚಲೋ. 2 5 6 7 ಇದರಲ್ಲಿ ಶಿಕ್ಷಣಕ್ಕೆ ಹೋಗ್ತಾರ, ಫಾರಿನ್ ಹೋಗ್ತಾರ, ಯೋಗ ಐತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನ್ಯೂಮರಾಲಜಿ ಬಗ್ಗೆ ಬಹಳಷ್ಟು ಕೇಳಿ 1 ರಿಂದ 9 ನಮ್ಮ ಅಂಕಿಗಳು ನಮ್ಮ ನ್ಯೂಮರಾಲಜಿಯನ್ನು ಹೇಳುತ್ತವೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.